ಯಪ್ಪ ದೇವ್ರೆ. ಪಾರ್ವತಿ ಪಾರ್ವತಿ, ಓಹೋ ಹೋ ಹೋ, ಪಟ ಪಟ ಪಾರಿ, ಎಲ್ಲಿಗೆ ತಯಾರಿ? ಎಲ್ಲಿಗೆ ಹೋಗುನ್ ಸುಡ್ಗಾಡಕ್ಕ ಮನಿ ಬಿಟ್ಟ? ಆ ಇದ ಗುಡಿಗೆ ಹೋದ್ರ ಬಂದ್ರ ಮನಿ ಅಷ್ಟೇ. ಶುಕ್ರವಾರ ಎಲ್ಲ ಗುಡಿಗೆ ಹೊಂಟಿದ್ದೆ. ಏನು ಬೆಳಿಗ್ಗೆ ಕುಡ್ದು ಬಂದೇನ ಆಲೆ? ನಿನ್ ಹೆಣ ಎತ್ಲಿ ನಿಮ್ಗೆ ಅಂತ ಕುಡ್ಕರಿಗೆ ಅದು ಯಾವಾಗ ಅಳಗಾಲ್ ತರ್ತಾನೆ ಏನ ದೇವ್ರು? ಆ ಸಾಕಾಗೈತ್ ನೋಡ್ ನನಗಂತೂ ಹೊತ್ತಾಗ. ನಿಮ್ಮಂತಾವು ಇರೋದಕ್ಕಿಂತ ಹಾಳಾಗಿ ಹೋಗುದ್ ವಾಸಿ. 2 ದಿನ ಹತ್ತು ಸುಮ್ಮನಕ್ಕನತ್ತಾಳ. ಥೋ ಲೇ ಅಲ್ಲಲೇ, ಗಂಡಿಗೆ ನಮ್ನಿ ಬಾಯಿಗೆ ಬಂದಂಗೆ ಬೇದ ಗಂಡನ ಮನಸ್ಸು ನೋವು ಮಾಡಿ ಯಾ ದೇವ್ರಿಗೆ ಹೋದ್ರೆ ಯಾ ದೇವ್ರು ಒಳ್ಳೇದು ಮಾಡ್ತಾನಲ್ಲ ನಿನಗೆ? ಮೊದಲು ಗಂಡನೇ ದೇವ್ರು. ಗಂಡಕ್ಕೆ ಕಿಮ್ಮತ್ತು ಕೊಡು, ಗಂಡಗೆ ಮರ್ಯಾದೆ ಕೊಡು. ನಾನು ಕಾಲು ತೊಳೆದು ನೀರು ಕುಡಿ, ಆಮ್ಯಾಗ ದೇವ್ರ ದಿಂಡ್ರ ಕಡೆ ಹೋಗು, ದೇವ್ರು ಒಳ್ಳೇದು ಮಾಡ್ತಾನ. ನಿನ್ ಕಾಲ್ ತೊಳೆದು ನೀರು ಕುಡಿಬೇಕಾ? ಚೀ 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 ಚೀ, ಅಗಸ್ಯಾಗ ಅನ್ನಂಗಲ್ಲ, ಗಟ್ರದಾಗ ಅನ್ನಂಗಲ್ಲ, ಎಲ್ಲಿ ಬೇಕಲ್ಲೇ ಕಾಲು ಇಟ್ಕೊಂಡು ಅದು ಕರಂಚ ಪಲ್ಲೆ ಹೋದ್ವಾ ಕಳೆದು ಹೋದ್ವಾ ಹಾಳಾಗಿ ಅವನ್ನ. ನೀನಾರ ನೆಟ್ಟಿಗೆ ಮನೆಗೆ ಬರ್ತೀಯಲ್ಲ, ಅದೇ ನನ್ನ ಪುಣ್ಯ. ಕುಡ್ದು ಯಾ ಗಟ್ರದಾಗ ಬಿದ್ದೆದ್ದು ಬಂದಿರ್ತೀಯ ಏನೋ. ನಿನ್ನ ಕಾಲು ತೊಳೆದು ಬೇರೆ ನೀರು ಕುಡಿಬೇಕನ್ನ ನಾನು? ಚಪ್ಪಲ್ ಎಲ್ಲೋದು? ಮನ್ಯಾರ ತಗೊಂಡಿದ್ದಲ್ಲ ಚಪ್ಪಲ್. ನಿನ್ನ ಚಪ್ಪಲ್ ಮಸಡಿದೆ, ಮನ್ಯಾರ ತಗೊಂಡಿದ್ದಲ್ಲ ಚಪ್ಪಲ. ಅಯ್ಯೋ ಥೋ, ಅದ ಬಾರ್ನ್ಯಾಗ ಹೊರಗೆ ಬಿಟ್ಟು ಒಳಗೆ ಹೋದ್ನ್ಯಾ, ಯಾರ ತೊಗೊಂಡ್ರ? ಏನ ಹೊರಗೆ ಬಿಟ್ಟು ಒಳಗೆ ಹೋದೆ? ಏಕ ಏ ಅಂತ ಪವಿತ್ರವಾದ ಸ್ಥಾನಕ್ಕೆ ಚಪ್ಪಲ ಕೊಂಡೋಗಿ ಮರ್ಯಾದೆ ತೆಗಿಯಂಗಿಲ್ಲ ನಾನು, ಅದಕ್ಕೆ. ಮಕ್ಕಷ್ಟು ಬೆಂಕಿ ಹಾಕ. ಪವಿತ್ರವಾದ ಜಾಗ ಅಂತ ಪವಿತ್ರವಾದ ಮನೆಗೆ ಬರ್ತಿ ಈ ನಮ್ನಿ ಹೊಲಸಿಟ್ಕೊಂಡೆ ಇಲ್ಲಡ. ಕಾಲ್ ಸ್ವಚ್ಛ ತಕ್ಕೊಂಡು ಒಳಗೆ ಬರ. ಏನ ಶುಕ್ರವಾರ ಸ್ವಚ್ಛ ಕಸ ಹೊಡೆದು ಕಲ್ವರ್ಸಿನಿ, ಹೊಲಸ್ ಕಾಲ್ ಇಟ್ಕೊಂಡು ಏನಾರು ಒಳಗೆ ಬಂದಿ ಮತ್ತೆ ನೋಡು. ಅಲ್ಪ ಯಾಕಪ್ಪ ಇಷ್ಟಕೊಂಡ ಕುಡಿತೀನಿ ನೀನು? ಅಲ್ಲ ಉಪ್ಪಿಟ್ಟು ಮಾಡ್ಬೇಕು, ರವಾ ತಗೊಂಡು ಬಾ, ಹಾಲು ತಗೊಂಡ್ ಬಾ, ಸಕ್ಕರೆ ಕಾಯಿ ಆಗೈತೆ ಅಂತೇಳಿ ರೊಕ್ಕ ಕೊಟ್ರೆ 100 ರೂಪಾಯಿ ನೋಟ್ ಓಟು ಕುಡ್ದು ಹಿಗ್ಗಿ ಬಂದಿಯಲ್ಲ ನಿನ್ ಹಣ ಎತ್ಲಿ. ಏ ನಾನು ಕುಡಿಬೇಕಂತ ಕುಡಿಲಿಲ್ಲ ಅಂತ ಏನು ಕುಡ್ದಿಲ್ಲ, ಸುಮ್ಮನಿರ. ನಾನು ರೊಕ್ಕ ಕಳೀತದ ಇಟ್ಕೊಂಡು ಹೋಗಿದ್ದೆ, ಎಲ್ಲಿ ಕಳೀತ ಏನ. ಒಂದೊಂದ್ಸಲ ಮನುಷ್ಯನ ಜೀವನ ಹೋಗಿರ್ತದೆ ತಪ್ಪಿ ತಪ್ಪಿ. ಇನಿ 100 ರೂಪಾಯಿ ಕಳೆದಿದ್ದಕ್ಕೆ ಮಾತಾಡ್ತಿಯಲ್ಲ, ಬೇರೆ ಇದ್ರ ತುಂಬ ಇಲ್ಲಿ. ಬೇರೆ ಎಲ್ಲಿಂದ ತರಬೇಕು ರೊಕ್ಕನೆ? ಅದು ಹೋಗಿ ಅದನ್ನ 100 ರೂಪಾಯಿ ಕುಡ್ದು ಬರಾಕನೆ? ಏ ಇಲ್ಲೋ ಮರ, ನಾ ದುಡ್ದು ಕೊಟ್ಟಿದ್ ರೊಕ್ಕ ನನಗೆ ಕೊಡಕ್ಕಿಟ್ಟು ಮಾತಾಡ್ತೀರಿ. ನೀನ್ ತಾಯಿ ಮಗಳು ಕಲ್ಲೊಡಕ್ ಹೋಗಿರೇನ? ಯಪ್ಪ ಅಂದ್ರೆ ನಾ ಕಲ್ಲೊಡಕ್ ಹೋಲೇನ? ಬ್ಯಾಡ್ವಾ ಮಗಳ, ನಿನ್ನ ಎಲ್ಲರ ಕಳ್ಸೇನ ಯಾವತ್ತರ ಹೇಳಿ ನೀನು ನೋಡು. ನನ್ನ ಬಂಗಾರ ನೀನು. ಒಂದು ಗುಂಜಿ ಬಂಗಾರ ಮಾಡ್ಸಕ್ಕೂ ಕಿಮ್ಮತ್ತಿಲ್ಲ. ಬಂಗಾರ ಅಂತ ಬಂಗಾರ. ಮಗಳ ಮದುವೆ ಅದು ಹೆಂಗ ಮಾಡ್ತೀಯೋ ಏನ ದೇವ್ರಿಗೆ ಗೊತ್ತು. ಎದಕ್ ಬೇಕಾಗಿತ್ಲಿ ಬಂಗಾರ? ಹಳೆ ರೆಡಿ ಅದನ ಏನ? ಯಾರು ಹಳೆ? ಯಾರು ರೆಡಿ? ಯಾರದಾರ? ನನ್ನ ಹಳೆ ಅದನಲ್ಲ, ಹೆಂಗದನ್ರ ಆಕೆ? ಯವ್ವ ನೋಡ್ದೆ ಅವನ ಅಪ್ಪನ ಬಾಯ್ ಮುತ್ತು. ನಿನ್ನ ಬಾಯಾಗ ನತ್ತಕ ಆಕೆಯಾರ ಊರು ಬೋಸಡಿದಾಳ. ಆಕಿ ಸೊಸಿನ ಬಾಳೆ ಮಾಡಿಸ್ಕೊಡ್ತಾಳನ? ಆಕಿ ಮಗಳು ಇಬ್ರು ಭಾಳ ಹಕ್ಕನಾಕದಾರ. ಅವ್ರ ಕೈಯಾಗ ಒಯ್ದು ನನ್ನ ಮಗಳ ಸಿಗಿಸ್ತೀಯನ? ಆ ಬಾಡ್ಯಾಗ ಒಯ್ದು ನನ್ನ ಮಗಳನ್ನ ಕೊಡ್ತಿ? ಅದು ಇದ್ದೂರಾಗ ಊರನ್ ಮಂದಿ ಆಡ್ಕೊಂಡು ನಕ್ಕರ ಕೆರ್ಕೆರ್ಲೆ ಹೊಡಿಬೇಕು. ಮತ್ತೆ ನಿಮ್ಮನ್ನ ಗಂಡ ಅನ್ನೋದು ಮರ್ತತಗ. ಇನ್ನೇನು ನಿನ್ನ ಬಾಯಾಗ ಏನಾರ ಅವಂಗ ನನ್ನ ಮಗಳ ಕೊಡ್ತೇನೆ ಅಂತ ಬರಲಿ ನಿನ್ನ ಬಾಯಾಗ ಮತ್ತೆ ನೋಡ್ತೀರ. ಮಾನಗಿಡಿ ಊರು ಮಾನಗಿಡಿ. ನಡಿವಾ ಒಳ್ಳಡಿ. ಇದು ಹಂಗಾಯ್ದ, ಇದು ಉಚ್ಚಿ ಕುಡ್ದು ಬಂದತ್ತಲ್ಲ ಈಗ ಮಾತಾಡ್ತತಿ. ಇದು ಅಂದಿದ್ದು ಇನ್ನೇನು ಅನ್ನ ಅವಾಗ ಮಾಡ್ತಾನೆ ನಿನಗ. ಅವ್ರ ಹಾಕೇನಿದ್ರಿಗೆ ಅಂದಿ ಮತ್ತೆ ಅಂದನಿ ಅಂದ್ರೆ ನನಗ ಹಿಂಗೆ ಬೈಯಾಕತ್ತಾಳೆ. ಇನ್ನು ಅವಂಗಾದ್ರೂ ಹೊಡೆದ ಬಿಡ್ತಾಳೆ ಈಕೆ. ಬ್ಯಾಡ್ ತಡಿ ಇಲ್ಲ ಅಂತ ಹೇಳ್ತೇನೆ. ಇಲ್ಲ ಇಲ್ಲ ಮರಯ್ಯ, ಹೇಳಿಲ್ಲ. ಆ ಹುಡುಗ ಭಾಳ ಒಳ್ಳೇದಲ್ಲ, ಅದಕ್ಕೆ ಕೊಡ್ಬೇಕಂತ ನಾ ಅನ್ಕೊಂಡೆ. ನೀನ ಅನ್ಕೊಂಡಿಲ್ಲ, ನಿನ್ನ ಒಳಗ ಇರ್ಬೇಕದ. ಅನ್ಕೊಂಡೆ ಬಿಟ್ಟೆ ಅಂತ ಇನ್ನೇನಾರ ಹೇಳಿದಿ ಮತ್ತೈತಿ ನನಗ. ಮರಯ್ಯ ಮರ್ಯಾದಿನೇ ಇಲ್ಲ. ಗಂಡಂದ್ರು ಹೊಡ್ಯಾಕ ಬರ್ತಾಳ ಹುಡುಕಿ. ಅತ್ತಿಯರ ಏನಾತ್ರಿ? ಯಾಕ ಮಕ ಸಣ್ಣದ್ ಮಾಡಿರಲ್ಲ, ಏನಾತ್ರಿ? ಬಾರ್ಪ ಈಗ ಬಂದಿನ, ಬಾ ಒಳಗ್ ಬಾ. ಅಲ್ಬೇ ಅತ್ತಿ ಕುಂದ್ರದ ಆತು. ಮಾವು ಆರಾಮಿಲ್ಲ ಅಂತ ಫೋನ್ ಮಾಡಿದಿ, ನೋಡಿದ್ರೆ ಮಾವು ಇಲ್ಲ ಕಲ್ಗೊಂಡು ಕುಂತಂಗ ಕುಂತಾನಲ್ಲ. ಹಾ ಅಲ್ವಾ ನಿಮ್ಮ ಅಪ್ಪ ಮಕ್ಳಿಗೆ ಏನಾಗೈತಿ? ನಿಮ್ಮ ಅಪ್ಪನು ಕೇಳ್ತಾನ, ಸಲಾನ್ ಹಚ್ಚಿ ಬಾಟ್ಲಿ ಹಚ್ಚಿ ಹಚ್ಚಿ ಮನಸ್ಸಿಲ್ಲನ ಅಂತೇಳಿ. ನೋಡಿದ್ರ ನೀನು ಹಂಗ ಕೇಳ್ತಿಪ್ಪ. ನಾ ಕುಂತಿದ್ದ ವಜ್ಜಾಗೈತೆ ನಿಮ್ಗ ಅಪ್ಪ ಮಕ್ಕಳಿಗೆ? ಹಂಗೇನಿಲ್ಲ ಮಾವ, ಹೋಗ್ಲಿ ಬಿಡಪ್ಪ. ಯಾಕೆ ಬೇಕಾದ ತಗದು. ಈಗ ಆರಾಮದಿ ಇಲ್ಪ? ಆರಾಮದೇನಿ. ಯಾಕೆ ಕಾಣಂಗಿಲ್ಲ ಒಳಗ ದೇವ್ರ ಪರಮಾತ್ಮ ಇಂತಾದೊಂದ್ ಕಾಯಿಲೆ ಕೊಟ್ಬಿಟ್ಟ ನನಗ. ಅಣ್ಣ ಇರಾಕೊಬ್ಬಣ್ಣಗ ಹಿಂಗಾತಲ್ಲೋ, ನನಗ್ ತವ್ರ ಮನಿನ ಇಲ್ದಂಗಾತಲ್ಲೋ. ಇನ್ಯಾರಿಗಣ್ಣ ಅಂತ ಕರೀಲಿಯೋ? ಇದ್ದರೊಬ್ರು ಅಣ್ಣಗ ಇಂತಾದೊಂದ್ ದೇವ್ರ ತಂದಿಟ್ನಲ್ಲೋ. ಆ ದೇವ್ರಿಗೆ ಕಣ್ಣಿಲ್ಲ, ಆ ದೇವ್ರಿಗೆ ಕಿವಿ ಇಲ್ಲ, ಆ ದೇವ್ರಿಗೆ ಮೂಗು ಬಾಯಿ ಏನೂ ಇಲ್ಲ. ನಮ್ಮ ಅಣ್ಣಗೆ ಹಿಂಗ್ ಮಾಡಿ ಬಿಟ್ನಲ್ಲೋ. ಆ ಅಮಾಸಿಗೆ ಮಣ್ಣು ಕಾಯಿ ಮಾಡಿಸ್ತಿದ್ದೆ ನಾ. ದೇವ್ರ ದಿಂಡ್ರು ಎಲ್ಲಾ ತಪ್ಪದಂಗ್ ನಡ್ಕೊಂಡಿದ್ದೆ. ನಮ್ಮ ಅಣ್ಣಗೆ ಇಂತಾದೊಂದು ಯಾಕೆ ತಂದು? ನಮ್ಮ ಅಣ್ಣ ನನಗ್ ಬೇಕ್ರಿಯೋ. ಸಮಾಧಾನ ಮಾಡ್ಕೊರಿ ಅತ್ತಿಯರ. ಮುಂದಾಗ್ಬೇಕಾಗಿರೋ ಕಾರ್ಯ ನೋಡ್ರಿ. ಏ ಅಯ್ಯೋ ದೇವ್ರೆ, ನೀ ನೋಡಿದ್ರೆ ಮುಂದಾಗ್ಬೇಕಾಗಿರೋ ಕಾರ್ಯ ನೋಡಂತಿ. ಯವ್ವ ಸತ್ತಾಗ ಅಳ್ತಾರಲ್ಲ ಹಂಗ ಅಳಾಕತ್ತಿ ಅಲ್ವೇ? ಇನ್ನೂ ಏನಾಗಿಲ್ಲ. ಮಾವ ನಿನ್ನ ಬಾಜುಕ ಕಲ್ಲು ಗುಂಡು ಕುಂತಾನ.
ಆಹಾ ಅದು ಹಂಗಲ್ಲ ಮಗನ, ನಿಮ್ಮವ್ವ ಪಿರಾಕ್ಟಿಸ್ ಮಾಡಕತ್ತಾಳ. ಅಂದ್ರೆ ಈಗ ನಿಮ್ಮ ಅಣ್ಣ ಸತ್ತಿಂದ ಹೆಂಗ್ ಅಳತಾಳಕ್ಕಿ ಅಂತೇಳಿ ಈಗ ಡೆಮೋ ತೋರ್ಸಕತ್ತಾಳ ನಿಮ್ಮ ಅಣ್ಣಗೊಂದು. ಡೆಮೋ ಏ ಮಾವ ಏನ ಹಿಂಗ್ ಮಾತಾಡ್ತೀಯಲ್ಲ? ನಕಲಿ ಮಾಡಿದ್ನಿ ಹಳ್ಳೆ. ಗಿಡ್ಮುಳಿ ಎದಕ್ ಅಳಕತ್ತಿ? ನಿಮ್ಮ ಅಣ್ಣ ಇಲ್ಲ ಕುಂತಿಲ್ಲ, ಗಾಲ್ಕೊಂಡು ಕುಂತಾಗ ಏನ ಅಣ್ಣ ದುಃಖದಾಗ ಮರ್ತು ಬಿಟ್ಟೆ, ಏನ್ ಅನ್ಕೊಳಕ್ ಹೋಗ್ಬೇಡಪ್ಪ. ಹೋಲ್ ಬಿಡ ತಂಗಿ, ನಿನಗ್ ನನ್ ಮ್ಯಾಲ ಪ್ರಾಣನ ಇಟ್ಕೊಂಡಿಲ್ಲ ಅದಕ್ಕೆ. ಈಗ ಅದು ಹೋಗ್ಲಿ ಬಿಡ. ಮದ್ವಿ ಎಂದ್ ಮಾಡೋನ್ ಹೇಳು ನಿನ್ ಮಗಳಿಗೆ. ನನ್ ಮಗ್ಗ ಸಾಯಕ್ಕಿಂತ ಮುಂಚೆ ಅದೊಂದ್ ನೋಡಿ ಸತ್ ಬಿಡ್ತಾನೆ. ಸಾಯೋರ್ ಸಾಯ್ತಾರ ಅಂತೇಳಿ ಇದ್ದವ್ರ ಬಾಳೆ ಹಾಳು ಮಾಡಕತ್ತಿನ ಹೇಳಿ ನೀನ ನೋಡುನು. ಇಷ್ಟೊತ್ತನ ನಕಲಿ ಆತಪ್ಪ, ಈಗ ಇದ್ದಿದ್ದು ಹೇಳ್ತೀನಿ. ನನ್ನ ಮಗಳಿಗೆ ಈಗ ಮದ್ವಿ ಮಾಡಕ್ ನನಗೆ ಇಷ್ಟ ಇಲ್ಲ ಬಿಡ ಇವನ. ಯಾಕಂದ್ರ ಸಣ್ಣದೈತಿ, ಇನ್ನು ಕಳಲದು, ಆಡಿ ಬೆಳಿ ವಯಸ್ಸದು, ಕಂದದು ಇನ್ನು. ಅದ್ರ ಮನಸ್ನ್ಯಾಗ ಮದ್ವಿ ಮುಂಜಿ ನನಗೆ ಅದಾಗೈತಿ, ನನಗೆ ಇದಾಗೈತಿ, ಇಂಥದೆಲ್ಲ ತುಂಬಾಕ್ ನನಗೆ ಇಷ್ಟ ಇಲ್ಲ ಬಿಡಪ್ಪ. ಹೌದಣ್ಣ. ಹಂಗಲ್ವಾ? ಹೋಗ್ಲಿ ಬಿಡ. ನಾನೇನೋ ಒಂದ್ ಸಾಯಕ್ಕಿಂತ ಮುಂಚೆ ನನ್ನ ಮಗನ ಮದ್ವಿ ನೋಡ್ಬೇಕಂತ ಮಾಡಿದ್ದೆ. ಆದ್ರೆ ಅದು ಹಿಂಗಕ್ಕಂತ ಗೊತ್ತಿದ್ದಿಲ್ಲ. ಹೋಗ್ಲಿ ಬಿಡು. ಅಯ್ಯೋ ಸಮಾಧಾನ ಮಾಡ್ಕೊ, ನೀ ಇಷ್ಟು ಮನ್ಸಿಗೆ ತ್ರಾಸ್ ತಗೊಂಡ್ರೆ ಹೆಂಗಯ್ಯಪ್ಪ. ಹೋಗ್ಲಿ ಬಿಡು, ನೋಡೋಣಂತ. ಈಗ ಅದಕ್ಕೆ ಟ್ರೀಟ್ಮೆಂಟ್ ಅದು ಏನಿಲ್ಲ ಅಂತನ? ಎಲ್ಲಿ ಟ್ರೀಟ್ಮೆಂಟ್? ನನಗೂ ಅದೇ ಚಿಂತೆ ಆಗ್ಬಿಟ್ಟತಿ. ಅದಕ್ಕೆಮ್ಮ ಇಲ್ಲೇ ಬಚ್ಚಲೆಲ್ಲ ಐತಿ, ಒಂದ್ ಈಟ್ ಮಕ ತೊಳ್ಕೊಂಡು ಒಂದಕ್ಕೆ ಹೋಗಿ ಬರ್ತೇನೆ. ಬಂದು ಭಾಳ ಹೊತ್ತಾತಿ, ಇಲ್ಲೇ ಕುಂತೇನೆ. ಬಾ, ಇಲ್ಲೈತಿ, ಹಿಂದ್ ಹಿತ್ಲಾಗೈತಿ, ಬಾ ತೋರಿಸ್ತೇನೆ, ಬಾ. ಮಾವ ಅಡ್ಡಿ ಇಲ್ ಬಿಡಪ್ಪ. ಆರಾಮಿಲ್ಲ ಅನ್ಕೊಂತಾನ, ಮನಿ ಭಾರಿ ಜೋರಾಕ್ಷಿ ಬಿಡು. ಯಾವಾಗ ಕಟ್ಸಿದ್ರಿ ಇದನ್ನ ಮನಿನ? ನಮ್ಗೆ ಗೊತ್ತಾಗಿಲ್ಲಲ್ಲ, ನಮ್ಮನ್ನು ಕರ್ದಿಲ್ಲಪ್ಪ ಮನಿ ಓಪನಿಂಗ್ ಅದು ಮಾಡಿದಾಗ. ಹೊರಗಿದ್ದಂಗ ಐತಲ್ಲ, ಹಂಗಿದು ಮಾಡಿಲ್ಲ. ಒಳಗ ಈ ಮಣ್ಣಿಂದದು ಎಲ್ಲ ತೆಗೆದು ಟೇಲ್ಸ್ ಹಾಕ್ಸಿ ಇದೊಂದು ಸೋಫಾ ಸೆಟ್ ಇಡ್ಸೀನಿ ಅಷ್ಟೇ. ಮತ್ತೇನೈತೆ? ಏನ್ ನಾನು ಆಡಂಬರ ಮಾಡೀನಿ? ಏನ್ ಮನಿ ಏನ್ ದೊಡ್ಡ ಇದ್ರ ಕಟ್ಸೀನಿ ನಾನು? ಏನಿಲ್ಲ. ಹಿತ್ತಲಾಗ ಎಮ್ಮೆ ಆಕಳ ಎಲ್ಲ ಅದಾವ ಏನಿಲ್ಲ? ಅದಾವವ, ಅದಾವು. ಗಾದ್ಲಿ ಕಟ್ಸೇನು ಹೊಸದು ಇನ್ನೊಂದು ನೋಡೋಗ್ರಿ. ಮತ್ತೇನು ಆರಾಮದೀನ? ಹ್ಞೂನ್ರಿ, ಆರಾಮದೇನಿ ರೀ. ಒಂದಿಟ್ಟು ಬರ್ರಿ ಇಲ್ಲಿ. ಅಯ್ಯೋ ಆಕಿ ಇಲ್ಲೇ ಅದಾಳ. ಈಕಿ ನೋಡಿದ್ರೆ ಬಾಯಿಲ್ ಅಂತ ಕಲಿತಾಳ. ನಡಿ ಬಂದೆ. ಏನಿದು ಗುಟ್ಟಾಗಿ ಹೋಗಿ ಮಾತಾಡಕತ್ತಾರ? ಅದು ಏನಂತೇಳಿ ಈ ಈ ಈರಿಗೆ ಗೊತ್ತಾಗಕ ಬೇಕು, ಬಿಡುದಿಲ್ಲ. ಏನು ಮಾತಾಡ್ತಾರೆ ಇವ್ರು ಅಂತೇಳಿ ನೋಡೇ ಬಿಡ್ತೀನಿ. ನಾನು ಒಂದಿಟ್ಟು ಮಂದಿ ಮನೆ ವಿಚಾರ ಗೊತ್ತಾಗ್ಲಿಕ್ಕಂದ್ರೆ ಸಮಾಧಾನ ಆಗೋದಿಲ್ಲ. ನೋಡಂತಡಿ. ಅಲ್ಲ ನಿನಗೇನು ಬಂದತ್ತೆ? ಹೋಗಿ ಹೋಗಿ ಅಂತದ ಸುಳ್ಳು ಹೇಳುದು? ಅಯ್ಯೋ ನೀನ್ ಹೆಣ ಎತ್ಲಿ, ಇದನ್ ಕೇಳಾಕ್ ನಾನು ಇಲ್ಲಿ ಕರ್ಸ್ಕೊಂಬಂದ್ ನಿಂದ್ರಸಿಯೇನ? ಜಾಡ್ಸ್ ಒದ್ನೇದ್ರ ನೋಡಿ ನೀನು ಮತ್ತೆ ಹುಚ್ಚು ಮೂಳಿ. ಒಳಗೆ ಎಲ್ಲಾರ ಅದಾರಲ್ಲೇ, ನನಗೆ ಏನ್ ಕೇಳ್ತಾಳ ಈಕೆ ಅಂತ ಮಾಡೀನಿ. ನಡಿ ಒಳಗೆ ನಡಿ, ತಣ್ಣಗೆ ನಡಿ. ಅಲ್ರಿ, ಬಾಯಾಗ ಆಡಿದ್ದು ಬೆನ್ನಿ ಮೂಲ ಅನ್ನೋ ಹಂಗ ಕ್ಯಾನ್ಸರ್ ಬಂದತಿ ಅಂತ ಸುಳ್ಳು ಹೇಳ್ತಿರಲ್ಲ. ಏಪ್ಪ ತಗ, ಕೊಡದಿದ್ರು ಕೊಟ್ಟು ಹೋಗಿರಿ ತಗ. ಆಸ್ತಿನ ಬೇಕಾಗಿಲ್ಲ ನಮ್ಗೆ, ಯಾ ಆಸ್ತಿನೂ. ನನಗೆ ನಮ್ಮ ತಮ್ಮನ ಮಗಳನ್ನ ತೊಗೋಬೇಕಂತ ಆಸೆ ಐತಿ. ನೀವೇ ನಿಮ್ಮ ತಂಗಿ ಮಗಳನ್ನ ನನ್ನ ಮಗ ತೊಗೊಳೋದು ಯಾಕ? ನನ್ನ ಕಳ್ಳು ಬಳ್ಳಿ ಮುಂದುವರಿದು ಬೇಡನು? ನಿಮ್ಮ ಕಳ್ಳು ಬಳ್ಳಿ ಅಷ್ಟ ಮುಂದುವರಿಬೇಕನ? ನೋಡ್ರಿ, ನಾ ಹೇಳಾಕತ್ತೇನೆ ಈಗ. ನನಗೆ ನಿಮ್ಮ ತವ್ರ ಮನೆ ಸುದ್ದಿ ಬೇಕಾಗಿಲ್ರಿ ಅಷ್ಟೇ. ಏನು ನಿಮ್ಮ ಶಾಂತವ್ ನಾ ಏನ್ರ ಅಂತೇನ ಕರಿತೇನೆ, ಕಳಿಸ್ತೇನೆ, ಮುಗಿತಪ್ಪ. ಏನು ಕನ್ನೇನು ಅಕ್ಕಿನ ತೊಗೊಳೋದನ? ನಮ್ಮ ತಮ್ಮನ ಮಗಳು ಬೇಕಾದಂಗೆ ಐತಿ. ನೀನು 2 ಮಕ್ಕಳದಾವ, ಹೆಣ್ಣು ಮಕ್ಕಳ ಅವಂಗ, ಅದಕ್ಕೆ ಅಕ್ಕಿನ ತೊಗೊಳೋನು. ಏನ ನಿನ್ ತಮ್ಮನ ಮಗಳನ್ನ? ಏನೊಂದ್ ನಯ್ಯ ಪೈಸಾ ಆಸ್ತಿ ಇಲ್ಲ, ಇದ್ದಿದ್ವಿ 2 ಮಕ್ಕಳ ಮಾರ್ಲೆ ಏನ್ ಇಟ್ಕೊಲಿ ನಂಗೆ ಅವಂಗಾಗೈತಿ. ಅದನ್ನ ತಗೊಂಬಂದು ನನ್ನ ಮಗಳು ಮದುವೆ ಮಾಡ್ತೀನಿ ನೀನು. ನನ್ನ ಮಗ್ ಏನ್ ಅವಶ್ಯಕತೆ ಇಲ್ಲ. ನಮ್ಮ ತಂಗಿ ಮಗಳನ್ನ ತಗೊಳ್ಳೋದು, ಮತ್ತೆ ಅಕ್ಕಿದು ಓಟ್ ಆಸ್ತಿ ಬರ್ತತಿ, ಜೊತೆಗೆ ನಮ್ಮ ಆಸ್ತಿ ನಮ್ಮ ಕೈಯಾಗ ಇರ್ತತಿ. ಓಹೋ, ಕ್ಯಾನ್ಸರ್ ಅಂತೇಳಿ ಸುಳ್ಳು ಹೇಳಿರನ? ನಡಿ ಒಳಗ್ ನಡಿ. ಮತ್ತ ಅವ್ರು ಏನಾರ ಅನ್ಕೋಬೇಕನ? ಯಾರು ಕೇಳಿಸ್ಕೊಂತಾರ ಏನೋ? ಮತ್ತ ಯಾರೇನು ಕೇಳಿಸ್ಕೊಳಕತ್ತಿಲ್ ತಗೋ, ಅವರೆಲ್ಲ ಹಿತ್ಲ ಅಡ್ಡಾಡಿ ನೋಡಕತ್ತಾರ ಮನೀನದು. ನೋಡ್ರಿ, ಹೇಳಾಕತ್ತೇನೆ ಕೇಳ್ರಿ. ನೀವೇನು ಏಕಾಏಕಿ ಮದ್ವೆ ನಿಶ್ಚಿತಾರ್ಥದ ಮಾತುಕತೆನ ಮಾತಾಡಕತ್ತಿರಲ್ಲ. ಬಿಡ್ರಿ ತಗ, ಸುಮ್ಮನೆ ತಗ, ಬೇಡ ಅಂತೀನಿ ನಾನು ತಗ. ನೋಡ್ರಿ ಏನು ಮಾಡ್ತೀರಾ, ನಿಮ್ಗೆ ತಿಳಿದಂಗೆ ಮಾಡ್ಕೊರಿ. ನನಗೆಲ್ಲ ಗೊತ್ತೈತಿ ಏನ್ ಮಾಡ್ಬೇಕಂತೇಳಿ. ನಡಿ ಒಳ ನಡಿ. ಓಹೋಹೋ, ಮಾಡ್ತೇನೆ ಬರ್ರಿ. ನಿಮಗೆ ಆಸ್ತಿ ಸಲುವಾಗಿ ನನ್ನ ಆದ್ನಿನ ನಿಮ್ಮ ಮಗಕ್ಕೆ ತಗೋಬೇಕಂತಿದ್ದೀರನ? ಮಾಡ್ಕೊರಿ. ಅದು ಹೆಂಗೆ ಮಾಡ್ಕೊತೀರಿ ನಾನು ನೋಡ್ತೇನೆ. ಆಸ್ತಿ ಸೇರಾಕಬೇಕು ನನ್ನ ಗಂಡಗೆ ಆಸ್ತಿ ಸಿಗ್ಲಾರ್ದಂಗೆ ಮಾಡ್ಬೇಕಂತಿದ್ದೀರಿ ನೀವು. ಬಿಡ್ತೇನಂತ ಮಾಡೀರನ? ಶಿವ ಅತ್ತಿಯರ ಮಾವಾರಿಗೆ ಕ್ಯಾನ್ಸರ್ ಬಂದತ್ತೇನ್ರಿ? ಇರಿ ಮೆಲ್ಲಕ್ ಮಾತಾಡ. ನಮ್ಮ ಅಣ್ಣ ಕೇಳ್ತಂದ್ರೆ ಎಷ್ಟು ಮನ್ಸಿಗೆ ನೋವು ಮಾಡ್ಕೋತಾನ ಏನ? ಅದಕ್ಕೆ ಇಂಥ ಬಂಗಾರದಂಥ ಮನುಷ್ಯ ನಮ್ಮ ಅಣ್ಣಗೆ ಬಂದುಬಿಟ್ಟತ್ ನೋಡಿರಿ. ಏನು ಮಾಡ್ಬೇಕು ನೋಡ ಇರಿ. ಅಯ್ಯೋ ದೇವ್ರಿ, ಅದಕ್ಕೆ ಯಾಕೆ ಹೆದರ್ತೀರಿ? ಅದು ನಮ್ಮೂರಾಗ ಒಬ್ಬ ಅದನ್ರಿ, ಅವನ ಹೆಸರು ಏನಾಯ್ತಪ್ಪ, ನಾನು ಬೇಕಾದ್ರೆ ನಮ್ಮ ಹೋಗಿ ಫೋನ್ ಹಚ್ಚಿ ಕೇಳ್ತೀನಿ. ಏನದಾನ್ರಿ ಅತ್ತಿಯರ, ಅವ ದೊಡ್ಡ ಪವಾಡ ಪುರುಷ ರೀ. ನಮ್ಮೂರಾಗ ಅದನ್ರಿ ಅವ, ನಮ್ಮ ಪುಣ್ಯ ಅವ. ಅವನಂತೇಳಿ ಅದು ಎಂಥದ ಔಷಧ ಕೊಡ್ತಾನ್ರಿ ಅವ. ಎಂಥ ಕ್ಯಾನ್ಸರ್ ಇರಲಿ, BP ಶುಗರ್ ಇರಲಿ, ಬೇಕಾದಿರಲಿ, ನಮ್ಮವ್ಗ ಅದು ಎಂಥದ ಕ್ಷಯರೋಗ ಅಂತ ಬೈತ್ರಿ, ಕೆಮ್ಮು ದಮ್ಮು.
ಅದೆಲ್ಲ ಹೋತ್ ನೋಡ್ರಿ ಅತ್ತಿಯರ. ಹಂಗ ಅವ ಅಂತ ಔಷಧ ಕೊಡ್ತಾನ್ರಿ ಅತ್ತಿಯರ. ಏನಿಲ್ಲ, ಬರೀ ನೀರ್ನ್ಯಾಗ ಹಾಕಿ ತಗೊಳೋದಷ್ಟ, 1 ವಾರ ಇರ್ತೈತಿ, ಭಾಳ ಇಲ್ಲ. ಅದನ್ನ ಕ್ಯಾನ್ಸರ್ ಈಗ ಅವನಂತೇಳಿ ಹೋಗಾರಲ್ಲ, ಹಿಂಗ ತಲೆ ಮ್ಯಾಗ ಕೈ ಇಟ್ಟು ನೋಡ್ತಾನ್ರಿ ಅವ. ಆ ರೋಗ ಅವ್ನಿಗೆ ಇತ್ತಂದ್ರ ತಕ್ಕಂಗೆ ಔಷಧ ಕೊಟ್ಬಿಡ್ತಾನ್ರಿ ಅತ್ತಿಯರ. ಅದಕ್ಕೆ ಮಾವರ್ನ ಯಾಕೆ ಕರ್ಕೊಂಡು ಹೋಗಾರ್ದಲ್ಲಿ ಅಂತ ನಾನು ಕರ್ಕೊಂಡು ಹೋಗಿ ಹಿಂಗೆ ತಲೆ ಮ್ಯಾಗ ಹಿಂಗೆ ಕೈ ಇಟ್ಬಿಟ್ಲೆ ಹಂಗೇನಾರ ಇತ್ತಪ್ಪ ಅಂದ್ರೆ ಟಕ್ಕಂತರ ಮಾಡ್ಬಿಡ್ತೈತಿ. ಅದಕ್ಕೆ ನೀವು ಹ್ಞೂ ಅಂದ್ರೆ ಇವ್ರನ್ನ ಅಲ್ಲಿ ಕರ್ಕೊಂಡು ಹೋಗ್ರಿ. ಹಂಗೆ ಇನ್ನು ಯಾಕಂದ್ರೆ ಸಣ್ಣ ಹುಡುಗ ಐತಿ, ಹೆಂಡತಿ ಮನಿ ಇಷ್ಟೆಲ್ಲ ಆಸ್ತಿ ಬಿಟ್ಟು ಹೆಂಗ್ರಿ ಈಗ ಇವ್ರಿಗೆ ಏನಾರ ಆದ್ರೆ ಮಕ್ಕಳ ಗತಿ ಏನಾಗಬೇಕು. ಅದಕ್ಕೆ ನೀವು ಹ್ಞೂ ಅಂದ್ರೆ ಅವ್ರನ್ನ ಕರ್ಕೊಂಡು ಹೋಗಲ್ಲ, ಔಷಧ ಕೊಡ್ಸೋನು. ಏನು 1 ರೂಪಾಯಿ ರೊಕ್ಕ ತಗೊಳ್ಳೋದಿಲ್ಲ. ಬರೀ ಔಷಧ ಅಷ್ಟು ಕೊಡ್ತಾರ, ದೇವ್ರ ಧ್ಯಾನ ಮಾಡ್ರಿ ಅಂತಾರ. ಏನಾಗೋದೈತಿ, ನಾವು ದೇವ್ರ ಧ್ಯಾನ ಮಾಡ್ತೀವಲ್ಲ ಹೆಂಗಿದ್ರು, ಹೌದಿಲ್ರಿ ಅತ್ತಿಯರ. ಅದಕ್ಕೆ ಕರ್ಕೊಂಡು ಹೋಗ್ರಿ. ತಲೆ ಮ್ಯಾಗ ಕೈ ಇಟ್ಟರೆ ಗೊತ್ತಾಗ್ಬಿಡ್ತೈತಿ ಆ ಮನುಷ್ಯ ಕಾಯಿಲೆ ಐತೆ ಇಲ್ಲ ಅಂತೇಳಿ. ನೀವು ಹ್ಞೂ ಅನ್ರಿ ಅತ್ತಿಯರ. ಹಾ ಹೌದಾ? ಯಪ್ಪ ಖುಷಿ ಆಯ್ತು ನನಗೆ, ಈಗ ಖುಷಿ ಆಯ್ತು. ಬಿಡುದಿಲ್ಲ, ನಮ್ಮ ಅಣ್ಣ ಇದನ್ನ ಹೇಳಿ ಕರ್ಕೊಂಡು ಹೋಗೇ ಹೋಗ್ತೇನೆ. ಎಲ್ಲದನ್ ನಮ್ಮ ಅಣ್ಣ ಎಲ್ಲದನ್ ಆ ಕಡೆ ಬಾಗಿಲ್ ಕಡೆ ಅದಾರ್ರಿ. ನಾಟಕ ಮಾಡಿದ್ರೆ ನಾ ಬಿಡ್ತೇನೆ. ನಾ ಕೋಳಿ ಫಾರಂ ಹಾಕುದ, ಚಿಕನ್ ತಿನ್ನುದ. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.